ನಮಸ್ತೆ. ಬೆಳಕು ನಕ್ಷತ್ರ ವ್ಲಾಗ್ಗೆ ಸ್ವಾಗತ. ನೀವೇನಾದ್ರು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಸಬ್ಸ್ಕ್ರೈಬ್ ಆಗಿರೋರು ಸುಧಾ ವೀಡಿಯೋಸ್ನ ನೋಡಿ. ಹಾಗೆ ಈ ರೆಸಿಪಿ ಏನಾದರೂ ಇಷ್ಟ ಆದರೆ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾನು ಇವತ್ತಿನ ದಿನ ಪನ್ನೀರ್ ರೋಲ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಈಗ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2 ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಆ ಮೈದಾ ಹಿಟ್ಟಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕಾಗುತ್ತೆ. ನಂತರ 1 ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕಾಗುತ್ತೆ. 1 ಸ್ಪೂನ್ ಅಥವಾ 2 ಸ್ಪೂನ್ ಅಷ್ಟಾದ್ರೂ ತುಪ್ಪ ಹಾಕ್ಕೊಳ್ಳಿ, ನಡೆಯುತ್ತೆ ಒಟ್ಟಿನಲ್ಲಿ. ಆನಂತರ ಈಗ ಈ ತುಪ್ಪದ ಜೊತೆಗೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಮೈದಾ ಹಿಟ್ಟನ್ನ. ಯಾವುದೇ ಗಂಟಿಲ್ಲದೆ ಇರೋ ರೀತಿ ನೀಟಾಗಿ ಆ ತುಪ್ಪ ಎಲ್ಲ ಸ್ವಲ್ಪ ಮಿಕ್ಸ್ ಆಗೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ಹಾಗೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ. ನೀವು ಮೈದಾ ಇಲ್ಲ ಅಂತ ಅಂದರೆ ಗೋಧಿ ಹಿಟ್ಟಾದ್ರೂ ತೊಗೋಬೋದು. ನಂತರ ಈಗ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿಕೊಂಡು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ಕಲಸಿಟ್ಕೋಬೇಕಾಗುತ್ತೆ. ಗೋಧಿ ಹಿಟ್ಟು ತೊಗೊಂಡ್ರೂ ತುಂಬಾ ಒಳ್ಳೆಯದು, ಹೆಲ್ತ್ಗೂ ಒಳ್ಳೆಯದು, ಮತ್ತು ಅದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾನು ಇವತ್ತಿನ ದಿನ ಮೈದಾ ತೊಗೊಂಡಿದ್ದೀನಿ. ಈಗೆಲ್ಲ ನೀಟಾಗಿ ನೋಡಿ ಎಲ್ಲ ಸಾಫ್ಟಾಗಿ ಕಲಸಿಟ್ಕೊಂಡಿದ್ದೀನಿ. ಇದೊಂದು ಅರ್ಧ ಗಂಟೆ ಅಥವಾ 1 ಅವರ್ಗಳ ಕಾಲನೇ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ಆಗಲೇ ಅದು ಬನಿ ಬರುತ್ತೆ ಅಂತಾರಲ್ಲ, ಬನಿ ಬಂದು ಅಂದರೆ ನಾವು ಚಪಾತಿ ಮತ್ತು ಪರೋಟ ರೋಟಿ ಮಾಡಿದಾಗ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನಂತರ ಈಗ ನಾನೊಂದು ಮತ್ತೆ ಒಂದು ಬೌಲ್ ತೊಗೊಂಡು ಅದಕ್ಕೆ ಒಂದು 2 ಸ್ಪೂನಷ್ಟು ಅಚ್ಕಾರದ ಪೌಡರು, 1 ಸ್ಪೂನಷ್ಟು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆ ನಂತರ ಒಂದು ಕಪ್ಪಷ್ಟು ಮೊಸರು ತಗೋಬೇಕಾಗುತ್ತೆ. ಈ ಮೊಸರು ತಗೊಂಡಿದ್ದಾದಮೇಲೆ ಸ್ವಲ್ಪ 1 ಸ್ಪೂನ್ ಅಥವಾ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಯಾವುದೇ ಗಂಟಿಲ್ಲದೆ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಪೌಡರೆಲ್ಲ ಹಾಕಿರ್ತೀವಲ್ಲ ಅದು ಮತ್ತು ಮೊಸರು ಜೊತೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆನಂತರ ಈಗ ಸ್ವಲ್ಪ ವೆನಿಗರ್ ಹಾಕ್ಕೋತಾ ಇದ್ದೀನಿ. 1 ಸ್ಪೂನ್ ಅಷ್ಟಾದರೆ ಸಾಕಾಗುತ್ತೆ. ಇಲ್ಲ ಅಂತ ಅಂದರೆ ನಿಂಬೆಹಣ್ಣಿದ್ರೆ ನಿಂಬೆಹಣ್ಣು ರಸನಾದ್ರೂ ಹಾಕ್ಕೋಬೋದು. ಯಾಕಂದರೆ ನಿಂಬೆಹಣ್ಣು ಅಥವಾ ವೆನಿಗರ್ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ. ಎಲ್ಲ ನೀಟಾಗಿ ಮಿಕ್ಸಿಂಗ್ ಆಗಿದೆ ನೋಡಿ. ಆನಂತರ ಈಗ ಒಂದು ಸೈಡ್ ನಾನು ಪನ್ನೀರ್ ತೊಗೊಂಡಿದ್ದೆ, ಅದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ 1 ಪನ್ನೀರು ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಅವರೇ, ನಿಮಗೆ ಎಷ್ಟು ರೋಲ್ ಬೇಕು ಅಂತ ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಪನ್ನೀರನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫುಲ್ಲು. ಅಂದರೆ 95 ರೂಪಾಯಿದು ಮತ್ತು 100, 120 ಅಂದರೆ ಬೇರೆ ಬೇರೆ ಬ್ರ್ಯಾಂಡ್ದೆಲ್ಲ ಸಿಗುತ್ತೆ. ನಿಮ್ಗೆ ಯಾವ ಬ್ರ್ಯಾಂಡು ಯೂಸ್ ಮಾಡ್ತೀರಾ ಆ ಬ್ರ್ಯಾಂಡ್ ತೊಗೊಂಡು ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಪನ್ನೀರನ್ನ ತೆಗ್ದು ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಪನ್ನೀರನ್ನ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಆ ಮಸಾಲೆ ಜೊತೆ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಆನಂತರ ಈಗ ಕಸ್ತೂರಿ ಮೇಥಿ ಹಾಕೋತಾ ಇದ್ದೀನಿ. ಇದು ಫೈನಲ್ ಇದಕ್ಕೆ ಹಾಕೋ ಅಂಥ ಮಸಾಲೆ ಐಟಮ್ಮು. ಈಗೆಲ್ಲ ಚೆನ್ನಾಗಿ ಆ ಕಸ್ತೂರಿ ಮೇಥಿನೂ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಆನಂತರ ಈಗ ನಾನು ಇನ್ನೊಂದು ಸೈಡು ಪನ್ನೀರು ಮಸಾಲ ರೆಡಿಯಾಗಿದೆ. ನಂತರ ಈಗ ಈರುಳ್ಳಿ, ಟೊಮೊಟೊ, ದಪ್ಪ ಮೆಣಸಿನ್ಕಾಯಿ ಇಷ್ಟೂ ಉದ್ದುದ್ದವಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊನ ಮಧ್ಯದ್ದು ಬೀಜನ ತೆಗೆದುಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇನ್ನೊಂದು ಸೈಡು ನಾನು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೋಬೇಕು. ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. 2 ಅಥವಾ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಆ ಎಣ್ಣೆ ಕಾದ ನಂತರ ನಾವು ಪನ್ನೀರೆಲ್ಲ, ಅದಕ್ಕೂ ಮುಂಚೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ನೀವು ಬೇಕು ಅಂತಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ, ಸ್ಕಿಪ್ ಮಾಡ್ಕೊಳ್ಳಿ. ಬರೀ ಎಣ್ಣೆನಾದ್ರೂ ಹಾಕ್ಕೋಬೋದು. ನಾನಿಲ್ಲಿ 2 ಸ್ಪೂನ್ ಎಣ್ಣೆ, 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಆ ತುಪ್ಪ ಎಣ್ಣೆ ಕಾದ ನಂತರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಪನ್ನೀರನ್ನ, ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಎಲ್ಲ ಫುಲ್ಲು ಡ್ರೈ ಆಗುತ್ತೆ. ಅದು ಫ್ರೈ ಆಗ್ತಾ ಎಣ್ಣೆ ಮಾತ್ರ ಮೇಲೆ ತೇಲುತ್ತಷ್ಟೇ. ಇನ್ನು ಮಸಾಲೆ ಎಲ್ಲ ಚೆನ್ನಾಗಿ ಡ್ರೈ ಆಗುತ್ತೆ. ಈಗ ನೋಡಿ ಎಲ್ಲ ಚೆನ್ನಾಗಿ ಡ್ರೈ ಆಗಿದೆ. ಈಗ ಎಣ್ಣೆ ತೇಲ್ ಬಂದಿದೆ. ಆಲ್ಮೋಸ್ಟ್ ಇದು ಒಂದು ಸ್ವಲ್ಪ ಒಂದು ಅರ್ಧಕ್ಕರ್ಧ ಬೆಂದಾಗಿದೆ ಅಂತ ಅರ್ಥ. ಆನಂತರ ಇದನ್ನು ಒಂದು ಸೈಡ್ ಮಾಡ್ಕೊತೀನಿ.
ಈ ಎಣ್ಣೆ ಎಲ್ಲ ನೋಡಿ ಎಷ್ಟು ತೇಲ್ ಬಂದಿದೆ ಅಂತ. ನಂತರ ಎಲ್ಲ ಒಂದು ಸೈಡ್ ಮಾಡಿಕೊಂಡು ಈಗ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ, ಟೊಮೊಟೊ, ದಪ್ಪ ಮೆಣಸಿನ್ಕಾಯಿ ಅದನ್ನೆಲ್ಲ ಒಂದು ಸೈಡಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಅಂದರೆ ಲೈಟಾಗಿ ಹುರ್ಕೋಬೇಕಾಗುತ್ತೆ. ಈಗ ಲೈಟಾಗಿ ಹುರ್ಕೊಂಡ್ರೇ ಸಾಕು, ತೀರಾ ಬೇಯಿಸೋ ಅವಶ್ಯಕತೆ ಇಲ್ಲ. ಪನ್ನೀರ್ ರೋಲ್ ಆಗಿರೋದ್ರಿಂದ ಸ್ವಲ್ಪ ಒಂದು 1/2% ಅಂದರೆ 50% ಹುರ್ಕೊಂಡ್ರೆ ಸಾಕಾಗುತ್ತೆ. ಅದು ಸ್ವಲ್ಪ ಹಾಗೇ ಅರ್ಧಂಬರ್ಧ ಬೆಂದಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಹೀಗೆಲ್ಲ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಆ ಪನ್ನೀರು ಮತ್ತು ಆ ಟೊಮೊಟೊ, ದಪ್ಪ ಮೆಣಸಿನ್ಕಾಯಿ, ಟೊಮೊಟೊ ಎಲ್ಲ ನೀಟಾಗಿ ಮಿಕ್ಸ್ ಆಗಿ ಸ್ವಲ್ಪ ಲೈಟಾಗಿ ಅದು ಬೇಯೋದಕ್ಕೆ ಬಿಡಬೇಕು. ಈಗ ನೋಡಿ ಎಲ್ಲ ನೀಟಾಗಿ ಆಲ್ಮೋಸ್ಟು ನೀಟಾಗಿ ಬೆಂದಿದೆ. ಈಗ ಕರೆಕ್ಟಾಗಿ ಬೆಂದಿದೆ ಅಂತಲೇ ಅನ್ಬೋದು. ನೋಡಿ ಎಷ್ಟು ಬೇಗ ಕ್ವಿಕ್ಕಾಗಾಯಿತು ಅಂತ. ಈಗ ಪನ್ನೀರ್ದು ಮಸಾಲ ರೆಡಿಯಾಗಿದೆ. ಆನಂತರ ಈಗ ನಾನು ಚಪಾತಿ ಅಥವಾ ಪರೋಟ ಅದನ್ನು ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಅರ್ಧ ಗಂಟೆ 1 ಅವರ್ಗಳ ಕಾಲ ನೆಂದಿರೋದ್ರಿಂದ ಬನಿ ಚೆನ್ನಾಗಿ ಬಂದಿದೆ ಅಂತಲೇ ಅನ್ಬೋದು. ನೀವು ಬೇಕು ಅಂತ ಅಂದರೆ ಮತ್ತೆ ಒಂದು ಸಲ ಹೇಳ್ತೀನಿ, ಗೋಧಿ ಹಿಟ್ಟಿಂದನೂ ಮಾಡ್ಕೋಬೋದು. ಚಪಾತಿ ಮಾಡಲ್ವ, ಚಪಾತಿಗೂ ಈ ಮಸಾಲೆ ಮಾಡಿಕೊಂಡು ಹಾಕ್ಕೋಬೋದು, ರೋಲ್ ಮಾಡ್ಕೋಬೋದು. ನಂತರ ಒಂದು ಸೈಡಲ್ಲಿ ನಾನು ಮೈದಾ ಹಿಟ್ಟು ಇಟ್ಕೊಂಡಿದ್ದೀನಿ, ಒತ್ತೋದಕ್ಕೆ ಹಿಟ್ಟು ಬೇಕಲ್ಲ, ಹಾಗಾಗಿ ಈಗೆಲ್ಲ ನೀಟಾಗಿ ಚಪಾತಿ ಹಿಟ್ಟು ರೀತಿಯೇ ಒತ್ಕೊಂಡು ಒಂದು ಸಲ ಟ್ರೈ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೆ, ನೋಡೋದ ಪರೋಟ ಥರ ಬರುತ್ತಾ ಅಂತ. ನೀವು ಮಾಮೂಲಿ ಚಪಾತಿ ಹಿಟ್ಟು ಥರನಾದ್ರೂ ಇದು ಮಾಡ್ಕೋಬೋದು. ನಾನೊಂದು ರೋಲ್ ಮಾಡಿಕೊಂಡು ಉದ್ದ ಮಾಡಿಬಿಟ್ಟು ಮತ್ತೆ ಅದನ್ನು ಫುಲ್ ರಿಂಗ್ ಟೈಪು ಫೋಲ್ಡ್ ಮಾಡಿಕೊಂಡು ಮತ್ತೆ ಒತ್ತುತ್ತೀನಿ. ಚೆನ್ನಾಗಿ ಬರ್ಬೋದೇನೋ ವರ್ಕೆ ಟೈಪು ಅಂತ. ನಾನು ಮೋಸ್ಟ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಾಗಿತ್ತು ಅಂತ ಅನಿಸುತ್ತೆ ಮಧ್ಯ. ಎಣ್ಣೆ ನಾನು ಜಾಸ್ತಿ ಹಾಕ್ಕೊಳ್ಳೋದಿಲ್ವಲ್ಲ, ಹಾಗಾಗಿ ಸ್ಕಿಪ್ ಮಾಡಿದೆ. ನೀವು ಬೇಕಾದ್ರೆ ಮಾಡ್ಕೋಬೇಕಾದ್ರೆ ಈ ರೀತಿ ಮಾಡಿಕೊಂಡು ಎಣ್ಣೆ ಹಾಕ್ಬಿಟ್ಟೇ ಒತ್ತಿದ್ರೆ ಮೋಸ್ಟ್ಲಿ ವರ್ಕೆ ಟೈಪ್ ಬರ್ಬೋದು. ಒಟ್ಟಿನಲ್ಲಿ ಅಂದರೆ ಲೇಯರ್ ಟೈಪ್ ಅಂತಾರಲ್ಲ, ಆ ರೀತಿ ಬರ್ಬೋದು ಅನಿಸುತ್ತೆ. ಚಪಾತಿ ಸುಡಬೇಕಾದ್ರೆ ಬರುತ್ತೆ ಅಂತ ಅನಿಸುತ್ತೆ. ಈಗ ನಾನು ಫುಲ್ಲು ಅಂದರೆ ಹಿಟ್ಟು ಹಾಕ್ಕೊಂಡಲ್ಲ, ಹಾಗಾಗಿ ಅಷ್ಟು ವರ್ಕೆ ಟೈಪ್ ಬರಲಿಲ್ಲ. ಒಟ್ಟಿನಲ್ಲಿ ಚಪಾತಿ ಥರನೇ ಬಂತು. ಈಗ ಒತ್ತಿದ್ದಾಗಿದೆ ನೋಡಿ. ಆನಂತರ ಈಗ ಹಂಚ್ ಮೇಲೆ ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಇದನ್ನು ಸ್ವಲ್ಪ ಸಾಫ್ಟಾಗಿ ಬೇಯಿಸ್ಕೊಂಡ್ರೇ ಚೆನ್ನಾಗಿರುತ್ತೆ. ಯಾಕಂದರೆ ಗರಿಗರಿಯಾಗಿ ಬೇಯಿಸ್ಕೊಬಿಟ್ರೆ ಫೋಲ್ಡ್ ಮಾಡಬೇಕಾದ್ರೆ ಓಪನ್ ಆಗಿಬಿಡುತ್ತೆ, ಅಂದರೆ ಒಡೆದೋಗ್ಬಿಡುತ್ತಲ್ಲ ಚಪಾತಿ. ಹಾಗಾಗಿ ಸ್ವಲ್ಪ ಸಾಫ್ಟಾಗಿ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡು ಸಾಫ್ಟಾಗಿ ಬೇಯಿಸ್ಕೊಂಡ್ರೆ ರೋಲ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈಗ ನೋಡಿ ಆಗಿದೆ. ಈಗ ಎಲ್ಲ ಚಪಾತಿ ಅಂದರೆ ಮೈದಾ ಹಿಟ್ಟಿಂದು ಚಪಾತಿ ಎಲ್ಲದನ್ನೂ ಹೀಗೆ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪ್ಲೇಟ್ನಲ್ಲಿ. ಆನಂತರ ಮಸಾಲೆ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಇಟ್ಕೊಂಡು ಈಗ ರೋಲ್ ಮಾಡ್ಕೊತಾ ಹೋಗ್ತೀನಿ. ಇದಂತೂ ತುಂಬಾ ಈಸಿ ಆಗುತ್ತೆ ಅಂತಲೇ ಅನ್ಬೋದು. ಮಸಾಲೆ ಒಂದು ರೆಡಿ ಮಾಡಿ ಇಟ್ಕೊಬಿಟ್ರೆ ಚಪಾತಿ ಅಕಸ್ಮಾತ್ ಚಪಾತಿ ಏನಾದರೂ ಉಳಿದಿದ್ರೆ ಈ ರೀತಿ ಮಾಡಿಕೊಟ್ರಂತೂ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬಾ ಇಷ್ಟಪಡ್ತಾರೆ. ಮತ್ತು ಪನ್ನೀರಂತೂ ಹೇಗೆ ಮಾಡಿದ್ರೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಬೋದು. ಮತ್ತು ಇದಕ್ಕೊಂದು ಸ್ವಲ್ಪ ಮೇಲ್ಗಡೆ ಸಾಸ್ ಹಾಕ್ಕೊಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಮಕ್ಕಳಿರೋರು ಸ್ವಲ್ಪ ಸಾಸು ಜಾಸ್ತಿ ಇಷ್ಟಪಡ್ತಾರೆ. ನೋಡಿ ನನ್ನ ಮಗಳು ಜಾಸ್ತಿ ಹಾಕ್ಬಿಟ್ಟು ಇದು ನನಗೇ ಬೇಕು ರೋಲು ಅಂತ ಅಂದ್ಲು, ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕೋತಾಳೆ. ನನಗೆ ಸ್ವಲ್ಪ ಲೈಟಾಗಿದ್ದರೆ ಸಾಕಾಗುತ್ತೆ. ಈಗ ಎಲ್ಲ ಚಪಾತಿನೂ ಇದೇ ರೀತಿ ರೋಲ್ ಮಾಡ್ಕೊತೀನಿ. ಸ್ಕೂಲಿಂದ ಕಾಲೇಜಿಂದ ಬರ್ತಾರೆ, ಹೊಟ್ಟೆ ಹಸಿವು ಅಂತಾರೆ, ಆ ಟೈಮಲ್ಲಿ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಖುಷಿ ಪಡ್ತಾರೆ ಅಂತ ಅನ್ಬೋದು. ಮತ್ತು ಮನೆಯಲ್ಲಿ ಮಾಡೋದ್ರಿಂದ ಹೆಲ್ತಿ ಫುಡ್ಡೂ ಆಗುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ರೆಸಿಪಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಒಂದು ಚಿಕ್ಕದಾಗಿ ಒಂದು ಕಮೆಂಟ್ ಮಾಡಿ. ಮತ್ತು ಈ ರೆಸಿಪಿ ಏನಾದ್ರು ಇಷ್ಟ ಆದರೆ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತು ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ನೀವೇನಾದ್ರು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಸಬ್ಸ್ಕ್ರೈಬ್ ಆಗಿರೋರು ಸುಧಾ ವೀಡಿಯೋಸ್ನ ನೋಡಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಹಾಲ್ ಅನ್ನೋ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೇ ಮೊದಲನೇದಾಗಿ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.